ಆಂಥ್ರೋಪಾಲಜಿ ವರದಿ ಆಂಥ್ರೋಪಾಲಜಿ ರಿಪೋರ್ಟ್ ಎಂದರೇನು? ಬೆಸ್ತ ಮತ್ತು ಇತರೆ ಜಾತಿಗಳನ್ನು ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರವು ಆಂಥ್ರೋಪಾಲಜಿ ವರದಿ ಕೇಳಿದೆ. ಈ ಸಂದರ್ಭದಲ್ಲಿ ಆಂಥ್ರೋಪಾಲಜಿ ವರದಿ ಆಂಥ್ರೋಪಾಲಜಿ ರಿಪೋರ್ಟ್ ಎಂದರೇನು ಎಂದು ತಿಳಿದುಕೊಳ್ಳುವುದು ಅತ್ಯವಶ್ಯಕ. ಆಂಥ್ರೋಪಾಲಜಿ ವರದಿ ಆಂಥ್ರೋಪಾಲಜಿ ರಿಪೋರ್ಟ್ ಎಂದರೆ ಮಾನವಶಾಸ್ತ್ರದ ಆಂಥ್ರೋಪಾಲಜಿ ಅಧ್ಯಯನ, ಸಂಶೋಧನೆ ಅಥವಾ ವಿಶ್ಲೇಷಣೆಯ ಆಧಾರದ ಮೇಲೆ ಸಿದ್ಧಪಡಿಸಲಾದ ಒಂದು ಅಧಿಕೃತ ದಾಖಲೆಯಾಗಿದೆ. ಸರಳವಾಗಿ ಹೇಳುವುದಾದರೆ ಇದು ಮಾನವರ ವಿಕಾಸ, ಸಂಸ್ಕೃತಿ, ಸಾಮಾಜಿಕ ನಡವಳಿಕೆಗಳು, ದೈಹಿಕ ಲಕ್ಷಣಗಳು ಮತ್ತು ಇತಿಹಾಸವನ್ನು ವಿವಿಧ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಿ ನೀಡುವ ವರದಿಯಾಗಿದೆ. ಈ ವರದಿಗಳು ಯಾವ ಕ್ಷೇತ್ರದಲ್ಲಿ ಬಳಕೆಯಾಗುತ್ತವೆ ಎಂಬುದರ ಆಧಾರದ ಮೇಲೆ ಪ್ರಮುಖವಾಗಿ ಈ ಕೆಳಗಿನಂತಿರುತ್ತವೆ. 1. ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವರದಿಗಳು ಕಲ್ಚರಲ್ ಸೋಷಿಯಲ್ ರಿಪೋರ್ಟ್ಸ್. ಯಾವುದಾದರೊಂದು ನಿರ್ದಿಷ್ಟ ಸಮುದಾಯ, ಬುಡಕಟ್ಟು ಜನಾಂಗ ಅಥವಾ ಸಾಮಾಜಿಕ ಗುಂಪಿನ ಆಚಾರ ವಿಚಾರಗಳು, ಭಾಷೆ, ಧರ್ಮ ಮತ್ತು ಜೀವನಶೈಲಿಯನ್ನು ಅಧ್ಯಯನ ಮಾಡಿ ಈ ವರದಿ ಸಿದ್ಧಪಡಿಸಲಾಗುತ್ತದೆ. ಸರ್ಕಾರಗಳು ಬುಡಕಟ್ಟು ಜನರ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುವಾಗ ಇಂತಹ ವರದಿಗಳನ್ನು ಬಳಸಿಕೊಳ್ಳುತ್ತವೆ. 2. ನ್ಯಾಯದಾನ ಮತ್ತು ಅಪರಾಧ ತನಿಖಾ ವರದಿ ಫೋರೆನ್ಸಿಕ್ ಆಂಥ್ರೋಪಾಲಜಿ ರಿಪೋರ್ಟ್. ನ್ಯಾಯಾಲಯ ಮತ್ತು ಪೊಲೀಸ್ ತನಿಖೆಗಳಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಸಿಕ್ಕಿರುವ ಅಸ್ಥಿಪಂಜರ ಅಥವಾ ಮೂಳೆಗಳನ್ನು ಪರೀಕ್ಷಿಸಿ ಆ ವ್ಯಕ್ತಿ ಹೆಣ್ಣೋ ಅಥವಾ ಗಂಡೋ, ಆತನ ವಯಸ್ಸು ಎಷ್ಟು, ಸಾವು ಹೇಗೆ ಸಂಭವಿಸಿತು ಮತ್ತು ಸಾವು ಸಂಭವಿಸಿ ಎಷ್ಟು ದಿನಗಳಾಗಿರಬಹುದು ಎಂಬುದನ್ನು ಪತ್ತೆಹಚ್ಚಿ ವಿಜ್ಞಾನಿಗಳು ಈ ವರದಿಯನ್ನು ನೀಡುತ್ತಾರೆ. 3. ಜೈವಿಕ ಅಥವಾ ದೈಹಿಕ ವರದಿ ಬಯೋಲಾಜಿಕಲ್ ಫಿಸಿಕಲ್ ಆಂಥ್ರೋಪಾಲಜಿ ರಿಪೋರ್ಟ್. ಮಾನವನ ದೈಹಿಕ ವಿಕಾಸ, ವಿವಿಧ ಜನಾಂಗಗಳ ನಡುವಿನ ದೈಹಿಕ ವ್ಯತ್ಯಾಸಗಳು, ತರಂಗಾಂತರಗಳು ಮತ್ತು ಆನುವಂಶಿಕತೆಗೆ ಜೆನೆಟಿಕ್ಸ್ ಸಂಬಂಧಿಸಿದ ಸಂಶೋಧನೆಗಳನ್ನು ಈ ವರದಿ ಒಳಗೊಂಡಿರುತ್ತದೆ. 4. ಪುರಾತತ್ವ ವರದಿ ಆರ್ಚಿಯಾಲಜಿಕಲ್ ಆಂಥ್ರೋಪಾಲಜಿ ರಿಪೋರ್ಟ್. ಹಳೆಯ ಕಾಲದ ಮಾನವರು ಬಳಸುತ್ತಿದ್ದ ಉಪಕರಣಗಳು, ವಾಸಿಸುತ್ತಿದ್ದ ಸ್ಥಳಗಳು ಮತ್ತು ಪಳೆಯುಳಿಕೆಗಳನ್ನು ಫಾಸಿಲ್ಸ್ ಅಧ್ಯಯನ ಮಾಡಿ ಅಂದಿನ ಕಾಲದ ಮಾನವನ ನಾಗರಿಕತೆಯನ್ನು ಅರ್ಥಮಾಡಿಕೊಳ್ಳಲು ಈ ವರದಿ ಸಹಕಾರಿಯಾಗಿದೆ. ಮುಖ್ಯ ಉದ್ದೇಶ ಮಾನವನ ಗತಕಾಲ ಮತ್ತು ವರ್ತಮಾನವನ್ನು ವೈಜ್ಞಾನಿಕವಾಗಿ ದಾಖಲಿಸುವುದು ಮತ್ತು ಆ ಮೂಲಕ ಸಮಾಜ ಕಲ್ಯಾಣ, ಕಾನೂನು ತನಿಖೆ ಅಥವಾ ಶೈಕ್ಷಣಿಕ ಸಂಶೋಧನೆಗಳಿಗೆ ನಿಖರವಾದ ಮಾಹಿತಿಯನ್ನು ಒದಗಿಸುವುದೇ ಆಂಥ್ರೋಪಾಲಜಿ ವರದಿಯ ಮುಖ್ಯ ಉದ್ದೇಶವಾಗಿದೆ.